ಪಾಕಿಸ್ತಾನದ ಜೊತೆಗೆ ಯುದ್ಧ ಸಾಕು, ಮಾತುಕತೆ ಸಂಧಾನ ಮಾಡಿ. ಯಾರು ಹೇಳಿದ್ದನ್ನ? ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸಲಹೆಯನ್ನ ಕೊಟ್ಟಿದೆ. ಪ್ರತ್ಯೇಕ ಸಭೆ ನಡೆಸಿ ನಿರ್ಣಯ ಅಂಗೀಕರಿಸಿದ ಮುಸ್ಲಿಂ ಮಂಡಳಿ ಪ್ರತ್ಯೇಕವಾದಂತಹ ಸಭೆ ನಡೆಸಿ ನಿರ್ಧಾರವನ್ನ ಮಾಡಿದೆ. ಮುಸ್ಲಿಂ ಧರ್ಮ ಭಯೋತ್ಪಾದನೆಯನ್ನ ಬೆಂಬಲಿಸುವುದಿಲ್ಲ, ಆದರೆ ಅಣು ಬಾಂಬ್ ಇರುವ ದೇಶದೊಂದಿಗೆ ಯುದ್ಧ ಒಳ್ಳೆಯದಲ್ಲ. ಯಾವುದೇ ಸಮಸ್ಯೆ ಇದ್ರೂ ಕೂಡ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಲು ಸಾಧ್ಯ ಇದೆ. ವಕ್ಫ್ ವಿರುದ್ಧ ಹೋರಾಟ ಪ್ರತಿಭಟನೆಗಳಿಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ವಿರಾಮವನ್ನ ಇಟ್ಟಿದ್ದಾರೆ. ಮೇ 16ರವರೆಗೆ ವಕ್ಫ್ ವಿರುದ್ಧ ಪ್ರತಿಭಟನೆ ಸಮಾವೇಶವನ್ನ ಮಾಡೋದಿಲ್ಲ ಅಂತ ಹೇಳಿ ತಿಳಿಸಿರೋದು. ಹೋರಾಟಕ್ಕೆ ಬೆಂಬಲ ಎನ್ನುತ್ತಲೇ ಮಾತುಕತೆಯೇ ಪರಿಹಾರ ಅಂತ ಬೋರ್ಡ್ ಈ ಸಂದರ್ಭದಲ್ಲಿ ತಿಳಿಸಿದೆ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಧಿಕೃತವಾಗಿ ಒಂದು ನಿರ್ಧಾರವನ್ನ ತಿಳಿಸಿರೋದು. ಪತ್ರದಲ್ಲಿ ಪಾಕಿಸ್ತಾನದ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಎಸ್, ಪಾಕ್ ಜೊತೆ ಯುದ್ಧ ಸಾಕು, ಮಾತುಕತೆ ಸಂಧಾನವನ್ನ ಮಾಡ್ಕೊಂಡು ಬಿಡಿ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಈ ರೀತಿಯಾದಂತಹ ಒಂದು ಸಲಹೆಯನ್ನ ಕೊಟ್ಟಿದೆ. ಪ್ರತ್ಯೇಕ ಸಭೆ ನಡೆಸಿ ನಿರ್ಣಯವನ್ನ ಅಂಗೀಕರಿಸಿರೋದು ಮುಸ್ಲಿಂ ಮಂಡಳಿ. ಪಾಕ್ ಜೊತೆ ಯುದ್ಧ ಸಾಕು, ಮಾತುಕತೆ ಮಾಡಿ ಸಂಧಾನ ಮಾಡ್ಕೊಳ್ಳಿ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಈ ರೀತಿಯಾದಂತಹ ಒಂದು ಸಲಹೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೋರಾಟವನ್ನ ಮಾಡ್ತಾ ಇತ್ತಲ್ಲ ಈ ಒಂದು ಮುಸ್ಲಿಂ ಬೋರ್ಡ್, ಈಗ ನಾವು ಅದರ ಹೋರಾಟವನ್ನ ನಿಲ್ಲಿಸ್ತೀವಿ. ಜೊತೆಗೆ ನಾವು ಯಾವಾಗಲೂ ಕೂಡ ಭಾರತೀಯ ಸೇನೆಯ ಜೊತೆಗಿದ್ದೀವಿ, ನಾವು ಭಾರತೀಯ ಸೇನೆಗೆ ಬೆಂಬಲವನ್ನ ಕೊಡ್ತೀವಿ. ಅಣು ಬಾಂಬ್ ಇರುವಂತ ರಾಷ್ಟ್ರಗಳ ಜೊತೆಗೆ ಯುದ್ಧ ಮಾಡೋದು ಸರಿಯಲ್ಲ, ಅದು ನಮ್ಮ ರಾಷ್ಟ್ರಕ್ಕೂ ಕೂಡ ತೊಂದರೆ. ಹಾಗಾಗಿನೇ ಮಾತುಕತೆಯ ಮುಖೇನ ಸಂಧಾನದ ಮುಖೇನ ಇದನ್ನ ಬಗೆಹರಿಸಿಕೊಳ್ಳೋದು ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಈ ಮುಸ್ಲಿಂ ಮಂಡಳಿ ಈ ಒಂದು ಸಂದರ್ಭದಲ್ಲಿ ನಿರ್ಧಾರವನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ಜೊತೆ ಯುದ್ಧ ಸಾಕು, ಮಾತುಕತೆ ಸಂಧಾನ ಮಾಡಿ. ಮುಸ್ಲಿಂ ಧರ್ಮ ಭಯೋತ್ಪಾದನೆಯನ್ನ ಬೆಂಬಲಿಸುವುದಿಲ್ಲ, ಆದರೆ ಅಣು ಬಾಂಬ್ ಇರುವ ದೇಶದೊಂದಿಗೆ ಯುದ್ಧ ಮಾಡೋದು ಅಷ್ಟು ಸಮಂಜಸ ಅಲ್ಲ, ಒಳ್ಳೆಯದಲ್ಲ. ಯಾವುದೇ ಸಮಸ್ಯೆ ಇದ್ರೂ ಕೂಡ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಬಹುದು. ವಕ್ಫ್ ವಿರುದ್ಧ ಹೋರಾಟ ಪ್ರತಿಭಟನೆಗಳಿಗೆ ಸದ್ಯಕ್ಕೆ ತಾತ್ಕಾಲಿಕ ವಿರಾಮವನ್ನ ಇಟ್ಟಿದ್ದಾರೆ. ಮೇ 16ರವರೆಗೆ ವಕ್ಫ್ ವಿರುದ್ಧ ಪ್ರತಿಭಟನೆ ಸಮಾವೇಶ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೇವೆ ಅನ್ನುತ್ತಲೇ ಮಾತುಕತೆಯೇ ಪರಿಹಾರ ಅಂತ ಹೇಳಿ ಮುಸ್ಲಿಂ ಮಂಡಳಿ ಈ ಸಂದರ್ಭದಲ್ಲಿ ಪತ್ರದ ಮುಖೇನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ನೋಡಿ, ಒಂದು ಕಡೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ, ಸಿಂಧೂರ ಯುದ್ಧ ನಡೀತಾ ಇದೆ. ಇದೆಲ್ಲದರ ನಡುವೆ ಇಡೀ ಭಾರತ ಪಾಕಿಸ್ತಾನವನ್ನ ಹೊಸಕ್ಕೆ ಹಾಕಬಿಡಿ ಅಂತ ಹೇಳಿ ನಿಂತ್ಕೊಂಡಿದೆ ಭಾರತೀಯ ಸೇನೆಯ ಜೊತೆಗೆ. ಇದೆಲ್ಲದರ ನಡುವೆ ಈಗ ಪ್ರತ್ಯೇಕ ಸಭೆ ನಡೆಸಿ ನಿರ್ಣಯವನ್ನ ಅಂಗೀಕರಿಸಿರುವುದು ಮುಸ್ಲಿಂ ಮಂಡಳಿ. ಪಾಕ್ ಜೊತೆ ಯುದ್ಧ ಸಾಕು, ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಮಾತುಕತೆ ಮಾಡೋಣ, ಸಂಧಾನ ಸಭೆ ಮಾಡೋಣ ಅಂತ ಹೇಳಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸಲಹೆಯನ್ನ ಕೊಟ್ಟಿರುವುದು ಕೇಂದ್ರ ಸರ್ಕಾರಕ್ಕೆ ಪತ್ರದ ಮುಖೇನ. ಪ್ರತ್ಯೇಕ ಸಭೆಯನ್ನ ನಡೆಸಲಾಯಿತು. ಮುಸ್ಲಿಂ ಮಂಡಳಿಯಿಂದ ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಪಾಕ್ ಜೊತೆ ಯುದ್ಧ ಸಾಕು, ಮಾತುಕತೆ ನಡೆಸೋಣ, ಸಂಧಾನ ಮಾತುಕತೆ ನಡೆಸಿದ್ರೆ, ಸಂಧಾನ ಸಭೆ ನಡೆಸಿದ್ರೆ ಎಲ್ಲವೂ ಕೂಡ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಜೊತೆಗೆ ಈ ಅಣು ಬಾಂಬ್ ಇರುವಂಥ ರಾಷ್ಟ್ರದ ಜೊತೆಗೆ ಯುದ್ಧ ಮಾಡೋದು ಅಷ್ಟು ಸಮಂಜಸ ಅಲ್ಲ, ಸರಿಯಲ್ಲ. ಅವರೇನಾದರೂ ಡಿಸಿಷನ್ ಮಾಡಿ ಅಣು ಬಾಂಬನ್ನು ಹಾಕಿಬಿಟ್ರೆ ಇಡೀ ಭಾರತ ನಾಶ ಆಗೋಗ್ಬಿಡುತ್ತೆ. ಹಾಗಾಗಿನೇ ಈ ಒಂದು ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಸಾಕು. ಅಣು ಬಾಂಬ್ ಇರುವಂತ ದೇಶದ ಒಳಗಡೆ ದೇಶದೊಂದಿಗೆ ಯುದ್ಧ ಸರಿಯಲ್ಲ, ಯಾವುದೇ ಸಮಸ್ಯೆ ಇದ್ರೂ ಕೂಡ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳೋಣ. ವಕ್ಫ್ ವಿರುದ್ಧ ಹೋರಾಟ ಪ್ರತಿಭಟನೆಗಳಿಗೆ ಸದ್ಯಕ್ಕೆ ತಾತ್ಕಾಲಿಕ ವಿರಾಮವನ್ನ ಘೋಷಣೆ ಮಾಡಿದ್ದೀವಿ. ಮೇ 16ರವರೆಗೆ ವಕ್ಫ್ ವಿರುದ್ಧ ಪ್ರತಿಭಟನೆ ಸಮಾವೇಶ ಮಾಡೋದಿಲ್ಲ. ಹೋರಾಟಕ್ಕೆ ಬೆಂಬಲ ಎನ್ನುತ್ತಲೇ, ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳುತ್ತಲೇ ಯುದ್ಧ ಸಾಕು ಅಂತ ಕೂಡ ಇಲ್ಲಿ ಮುಸ್ಲಿಂ ಮಂಡಳಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿದೆ.